ಹಾಯ್ ಹಲೋ ನಮಸ್ಕಾರ. ಸಿಂಪಲ್ ಗೃಹಿಣಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಖಾರ ರುಬ್ಬಕ್ಕೆ ಮಸಾಲೆ ಇಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮಾಟೊನು, ಸಾಂಬಾರು ಸೊಪ್ಪು, ಚಕ್ಕೆ, ಕಡಲೆ ಕಾಯಿ ಮತ್ತು ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಹಾಕಬೇಕು. ಮೊಟ್ಟೆ ಬನ್ನಿ ಈ ಎಲ್ಲ ಮಸಾಲೆ ಎಲ್ಲನೂ ರುಬ್ಕೊಳ್ಳೋಣ ಫ್ರೆಂಡ್ಸ್. ರುಬ್ಬಿದಾಗೈತೆ, ಬನ್ನಿ ಸಾಂಬಾರು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಗ್ಯಾಸ್ ಬಣ್ಣ ಬಂದಿದೆ. ಫ್ರೈ ಆಗ್ತದೆ. ನಮ್ಮ ಕಡೆ ರೀತಿ ಮಾಡಿದ್ರೆ ಒಂದ್ಸಲ ಟ್ರೈ ಮಸಾಲೆ ಐಟಮ್ಸ್ ಎಲ್ಲ ರುಬ್ಬಿರೋದೆಲ್ಲ ಇವಾಗ ನೋಡಿ ಇವಾಗ ಮಾತ್ರ ಚಿಕನ್ ಸಾಂಬಾರು ಇದ್ದಂಗೆ. ಎಷ್ಟು ನೀರು ಬೇಕು ಅಷ್ಟು. ಮೊಟ್ಟೆ ಸಾಂಬಾರಿಗೆ ಸಾಕು ಅನ್ಸೋದು. ನೀವು ಬೇಕು ಅಂದರೆ ಹಾಕೊಳ್ಳಿ. ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರಿಗೆ ಉಪ್ಪು ಹಿಡಿಬೇಕು. ಅದಕ್ಕೋಸ್ಕರ ಮುಂದಾಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ತಿಕ್ಕಾಗಿದೆ ಮೊಟ್ಟೆ ಸಾಂಬಾರು. ನೋಡಿ ಫ್ರೆಂಡ್ಸ್, ಸಾಂಬಾರು ಬೆಂದೈತೆ. ನೋಡಿ ಇನ್ನು ಸಾಂಬಾರ ಕಮ್ಮಿ ಮಾಡಿಕೊಂಡು ಮೊಟ್ಟೆ ಬಿಡೋಣ ಈಗ. ನೋಡಿ ಫ್ರೆಂಡ್ಸ್, ಒಂದೊಂದು ಹಾಕ್ಬಿಡ್ತೀನಿ. ಒಂದೇ ಕಡೆ ಬಿಡ್ಬೇಡಿ, ಎಲ್ಲ ಕಚ್ಕೊಬಿಡ್ತವೆ. ಬೇರೆ ಬೇರೆ ಸೈಡ್ ಬಿಡಿ. ನಾನು 5 ಮೊಟ್ಟೆ ತೊಗೊಂಡಿದ್ದೆ ಫ್ರೆಂಡ್ಸ್, 5ನ ಹಾಕಿದ್ದೀನಿ. ಈಗ ಸ್ವಲ್ಪ ಕಮ್ಮಿ ಇದರಲ್ಲಿ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಕೊಡೋಂಗಿಲ್ಲ, ಇಲ್ಲ ಮೊಟ್ಟೆ ಒಡೆದೋಗ್ತದೆ. ಕಮ್ಮಿಲೇ ಬೇಯಲಿ. ನೋಡಿ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಕುದಿಯತ್ತದೆ ಚೆನ್ನಾಗಿ. ಮೊಟ್ಟೆ ಸಣ್ಣ ಫ್ಲೇವರಲ್ಲೇ ಬೇಯಿಸ್ಬೇಕು ಅಷ್ಟೇ ಮೊಟ್ಟೆನ.
ಇಲ್ಲ ಹೊಡೆದೋಗ್ಬಿಡ್ತೇವೆ ಎಲ್ಲ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಮೊಟ್ಟೆ ತೇಲ್ತೈತೆ ನೋಡಿ, ಸೂಪರಾಗೈತೆ ಸಾಂಬಾರು, ಸೂಪರ್. ನೋಡಿ ಫ್ರೆಂಡ್ಸ್ ಬೇಯ್ತೈತೆ, ಚೆನ್ನಾಗಿ ಕುದೀತೈತೆ ನೋಡಿ ಫ್ರೆಂಡ್ಸ್ ಮೊಟ್ಟೆ. ಸೂಪರ್ ಆಗಿದೆ ಸಾಂಬಾರು. ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ ನೋಡಿ ಫ್ರೆಂಡ್ಸ್, ಎಗ್ ಸಾರ್ ರೆಡಿ ಟು ಈಟ್. ಮೊಟ್ಟೆ ಸಾಂಬಾರು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.